ಘೋಷಣೆ ಮಾಡಬೇಕು. ತಂದೆ ತಾಯಿಯನ್ನು ಆರೈಕೆ ಮಾಡಲೇಬೇಕು ಎಂಬುದನ್ನು ಸರ್ಕಾರ ನೀತಿ ನಿಯಮವನ್ನು ರಚಿಸಬೇಕು ಎಂದು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತಿದ್ದೇನೆ. ಮಾನ್ಯ ಸಭಾಪತಿಯವರೇ, ಮಾನ್ಯ ಸದಸ್ಯರು ಮೊದಲನೇ ಹಾಗೂ ಎರಡನೇ ಪ್ಯಾರಾದಲ್ಲಿ ಅವರ ಸಾಮಾಜಿಕ ಕಳಕಳಿ ಮತ್ತು ಹಿರಿಯ ನಾಗರಿಕರಿಗೆ ಆಗ್ತಾ ಇರುವ ತೊಂದರೆಗಳ ವಿಶ್ಲೇಷಣೆ ಹಾಗೂ ಆತಂಕ ಮತ್ತು ಕಾಳಜಿಯ ಪದಗಳಿದ್ದಾವೆ. ಮೂರನೇ ಪ್ಯಾರಾದಲ್ಲಿ ಅವರು ನಿರ್ದಿಷ್ಟವಾಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇನೆಂದರೆ, ತಂದೆ ತಾಯಿಯನ್ನು ಆರೈಕೆ ಮಾಡಲೇಬೇಕು ಎಂಬುದನ್ನು ಸರ್ಕಾರ ನೀತಿ ನಿಯಮವೊಂದನ್ನು ರಚಿಸಬೇಕು ಅಂತ ಕೇಳಿದ್ದಾರೆ. ಈಗಾಗಲೇ ಮಾನ್ಯ ಸಭಾಪತಿಯವರೇ, ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್, ರಿಪೀಟ್ ಮಾಡ್ತೇನೆ, ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ 2007 ಭಾರತದ ಸಂಸತ್ನಲ್ಲಿ ಅನುಮೋದನೆ ಆಗಿ ದೇಶದಲ್ಲಿ ಕಾನೂನು ಜಾರಿಯಲ್ಲಿದೆ ಸಭಾಪತಿಗಳೇ. ಇದರಲ್ಲಿ ಸೆಕ್ಷನ್ 4 ಮತ್ತು 5, ಮೇಂಟೆನೆನ್ಸ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್, ಎನ್ ಸೀನಿಯರ್ ಸಿಟಿಸನ್ ಇನ್ಕ್ಲೂಡಿಂಗ್ ಪೇರೆಂಟ್ who is unable to maintain himself and his own earning or property owned by him shall be entitled to make an application under section 5. Section 5 alli application for maintenance. An application for maintenance by a senior citizen or a parent, as the case may be, anta avrige application haklikke provision ide. Section 9 alli order for maintenance ant heli, if children or relatives, as the case may be, neglect or refuse to maintain a senior citizen being unable to maintain himself, the tribunal may, on being satisfied of such neglect or refusal, order such children or relative to make a monthly allowance at such monthly rate for the maintenance of senior citizen anta adukku kuda provision ide. Section 23 ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಸೆಕ್ಷನ್ 23 ಸಭಾಪತಿಗಳೇ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿ, ಎಲ್ಲಿ ವಿಲ್ ಮುಖಾಂತರ ಅಥವಾ ದಾನದ ಮುಖಾಂತರ ತಂದೆ ಅಥವಾ ಹಿರಿಯರ ಆಸ್ತಿ ಮಕ್ಕಳಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ, ವಿಲ್ ಮುಖಾಂತರ ಕೊಟ್ಟಿದ್ದಾರೆ, ಅವರೇನಾದರೂ ಮಕ್ಕಳು ಅಥವಾ ಸಂಬಂಧಿಕರು ಆ ಹಿರಿಯ ನಾಗರಿಕರ ಒಳಿತನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಆ ದಾನ ಅಥವಾ ವಿಲ್ಲನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮೂಲ ಹಿರಿಯ ನಾಗರಿಕರ ಹೆಸರಿಗೆ ಮರುಸ್ಥಾಪನೆ ಮಾಡಲಿಕ್ಕೂ ಕೂಡ ಸೆಕ್ಷನ್ 23ರಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ವೇರ್ ಎನಿ ಸೀನಿಯರ್ ಸಿಟಿಸನ್ ಹೂ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ has by way of gift or otherwise is property subject to condition that the transferee shall provide the basic amenities and basic physical needs to the transferor, and such transferee refuses or fails to provide such amenities and physical needs, the said transfer of property shall be deemed to have been made by fraud or coercion or under undue influence, and shall at the option offer transferee be declared void by the tribunal. and ಈ ಅಧಿಕಾರವನ್ನು ನಾವು ಉಪವಿಭಾಗಾಧಿಕಾರಿ AC ಅವರಿಗೆ ಕೊಟ್ಟಿದ್ದೇವೆ. ಸೊ ಹಾಗಾಗಿ ACಗಳ ಮುಂದೆ ಸಾವಿರಾರು ಪ್ರಕರಣ ಈ ರೀತಿಯ ಹಿರಿಯ ನಾಗರಿಕರ ಕಾನೂನು ಅಂತ ವಾಡಿಕೆಯಲ್ಲಿ ನಾವು ಕರೀತೇವೆ, ಪ್ರಕರಣಗಳು ನಡೀತಾನೂ ಇದ್ದಾವೆ. ಯಾಕೆ ಇಷ್ಟೆಲ್ಲ ವಿವರವಾಗಿ ಹೇಳಿದೆ ಅಂದರೆ, ಮಾನ್ಯ ಸದಸ್ಯರು ಕೇಳಿರೋದು ಇದು ಕೆಲವರಿಗೆ ಗೊತ್ತಿಲ್ಲ, ಆ ಕಾರಣದಿಂದನೇ ಮಾನ್ಯ ಸದಸ್ಯರು ಕೇಳಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಬಿಡಿಸಿ ಹೇಳಿದ್ರೆ ಒಂದು ಸಮಾಜಕ್ಕೆ ಸಂದೇಶ ಹೋಗಲಿ. ಯಾರಾದರೂ ಮಕ್ಕಳು ಹಿರಿಯರಿಂದ ಅವ್ರ ತಂದೆ ತಾಯಿಗಳಿಂದ ಆಸ್ತಿಯನ್ನ ಪಡೆದುಕೊಂಡು ಅವರನ್ನು ಆರೈಕೆ ಮಾಡ್ತಾ ಇಲ್ಲ ಅಂದ ಸಂದರ್ಭದಲ್ಲಿ ಅವರಿಗೆ ಹಿರಿಯರಿಗೆ ತಿಂಗಳಿಗೆ ಅವರ ಖರ್ಚು ವೆಚ್ಚಗಳು ಕೊಡ್ಲಿಕ್ಕೆ ಆದೇಶ ಮಾಡಲಿಕ್ಕೂ ಕಾನೂನಿದೆ. ಹಾಗೂ ಕೆಲವು ತುಂಬಾ ಮುಂದುವರೆದ ಪ್ರಕರಣದಲ್ಲಿ ಆಸ್ತಿ ಏನಾದರೂ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಬಂದಿದ್ರೆ ಆ ಬಂದಿರೋದನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮತ್ತೆ ಹಿರಿಯ ನಾಗರಿಕರ ಹೆಸರಿಗೆ ಮರು ಜೋಡಣೆ ಮಾಡ್ತಕ್ಕಂಥದಕ್ಕೂ ಕಾನೂನಲ್ಲಿ ಅವಕಾಶ ಇದೆ. ಅದನ್ನ
ಉಪಯೋಗ ಮಾಡಿದ್ರೆ ಈ ಪ್ರಕರಣಗಳಲ್ಲಿ ಸಾಕಷ್ಟು ಪರಿಹಾರ ಸಿಗಬಹುದು ಸಭಾಪತಿಗಳೇ. ಇದನ್ನ ನಾನು ಪ್ರತಿ ತಿಂಗಳು ಕೂಡ ಎಸಿಗಳ ಹತ್ರ ರಿವ್ಯೂ ಮಾಡ್ತೇನೆ. ಇಂಥ ಕೇಸುಗಳು ಎಷ್ಟಿದಾವೆ ಅವುಗಳನ್ನ ಬೇಗ ವಿಲೆ ಮಾಡಲಿಕ್ಕೆ ಎಸಿಗೆ ಅಧಿಕಾರ ಕೊಟ್ಟಿದ್ದೇವೆ. ಅದರ ಮೇಲೆ ಅಪೀಲ್ ಪವರ್ಸು ಡಿಸಿಗೂ ಕೂಡ ಇದೆ. ಆಗ್ಲೇ 16 ಕೇಸುಗಳು ಇಂಥದ್ದು ನಡೀತಾ ಇದೆ ಸಭಾಪತಿಯವರೇ. ಬೇರೆಯವರು ಕೂಡ ಇದರಲ್ಲಿ ಬಾಧಿತರಾಗಿದ್ರೆ ಅವರು ಕೇಸನ್ನ ದಾಖಲು ಮಾಡಬಹುದು ಸಭಾಪತಿ. ವಾಟ್ಸಪ್ದಲ್ಲಿ ತುಂಬಾ ವಾಟ್ಸಪ್ದಲ್ಲಿ ನೀವು ಹೇಳಿದ್ದು ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗಿತ್ತು. ವೈರಲ್ ಆಗಿ ಆ ತಂದೆ ಅದನ್ನ ಆಸ್ತಿ ವಾಪಸ್ ತಗೊಂಡು ಮಗಳ ಕಡೆಯಿಂದ ವಾಪಸ್ ತಗೊಂಡಾನ ಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಮಾನ್ಯ ಸಭಾಪತಿಯಲ್ಲಿ ಈ ವಿಷಯಕ್ಕೆ ಪ್ರಶ್ನೆ ಉತ್ತರ ಇಲ್ಲ.